ಶಾಸಕ ಭಾರತ ಸೇನೆಗೆ ಅವಮಾನ ಮಾಡಿರ್ತಕ್ಕಂಥ ಘಟನೆ ನಡೆದಿದೆ. ಆಪರೇಷನ್ ಸಿಂಧೂರ್ ಬಗ್ಗೆ ಕೊತ್ತೂರು ಮಂಜು ಅವರಿಗೆ ಅನುಮಾನಗಳಿದೆಯಂತೆ. ಕೊತ್ತೂರು ಮಂಜುನಾಥ್ ಹೇಳಿಕೆಗೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮಂಜು ವಿರುದ್ಧ ದೂರು ದಾಖಲಿಸೋದಕ್ಕೆ ಬಿಜೆಪಿ ತೀರ್ಮಾನಿಸಿದೆ. 15 ಜಿಲ್ಲೆಗಳಲ್ಲಿ ದೂರನ್ನು ದಾಖಲಿಸೋದಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ. ಕೋಲಾರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಬಿಜೆಪಿ ಸಿದ್ದತೆಗಳನ್ನ ಮಾಡಿಕೊಳ್ತಾ ಇದೆ. ಏನು ಮಾತಾಡ್ತಾರೆ ಅನ್ನೋಂಥದ್ದು ತಾವೇನ್ ಮಾತಾಡ್ತಿರ್ತೀವಿ ಅನ್ನೋದೇ ಗಮನದಲ್ಲಿ ಇರುತ್ತೋ ಇಲ್ವೋ, ಅಥವಾ ಎಲ್ಲದನ್ನು ಕೂಡ ಇವರ ಜುಜುಬಿ ರಾಜಕೀಯಕ್ಕೆ ಹಾಕಿ ತಿಪ್ಪೆ ಸಾರಿಸೋದು ಒಂದೇ ಗೊತ್ತಿರೋದ ಇವರಿಗೆ ಅನ್ನೋಂಥದ್ದು. ಆದ್ರೆ ಸೇನೆಯ ವಿಚಾರದಲ್ಲಿ ಇಂಥ ಕೆಲಸ ಮಾಡಿದ್ರೆ ಯಾರು ಸಹಿಸ್ಕೊಳ್ಳಲ್ಲ. ಕೊತ್ತೂರು ಮಂಜುನಾಥ್ ಅವ್ರನ್ನ ಕರ್ಕೊಂಡೋಗಲ್ಲಿ ಬಾರ್ಡ್ರಲ್ಲಿ ಅಲ್ಲಿ ಶೆಲ್ಲಿಂಗ್ ಬೀಳ್ತಾ ಇತ್ತಲ್ಲ, ಪಾಪ ನಮ್ ರಂಜಿತ್ ತಪ್ಪಿಸ್ಕೊಳ್ತಾ ಇದ್ರಲ್ಲ, ಆ ಜಾಗದಲ್ಲಿ ತಗೊಂಡು ನಿಲ್ಲಿಸಬೇಕಾಗಿತ್ತು ಇವ್ರನ್ನ. ಅವಾಗ ಗೊತ್ತಾಗಿರೋದು ಸೇನೆ ಬಗ್ಗೆ ಮಾತಾಡುವಂಥದ್ದು. ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಚಂದ್ರು ಲೈವ್ ಕನೆಕ್ಟ್ ಆಗಿದ್ದಾರೆ. ಚಂದ್ರು, ಸೇನೆಯನ್ನ ಪ್ರಶ್ನೆ ಮಾಡೋದಕ್ಕೆ ಇವ್ರು ಯಾರ್ರೀ? ಅದರಲ್ಲೂ ಭಾರತೀಯ ಸೇನೆ ಇಡೀ ಜಗತ್ತಿನಾದ್ಯಂತ ಇವತ್ತು ವಿಶ್ವಾಸವನ್ನ ಗಳಿಸಿಕೊಂಡಿದೆ. ಇಡೀ 150 ಕೋಟಿ ಭಾರತೀಯರ ವಿಶ್ವಾಸವನ್ನ ಗಳಿಸಿದೆ. ಜನರನ್ನ ಕಾಪಾಡೋದಕ್ಕೆ ಅಂತ ತಮ್ಮ ಪ್ರಾಣನ ಪಣಕ್ಕಿಟ್ಟು ಹೋರಾಡಿದ್ರಲ್ಲ, ಈಗೇನು 3-4 ಜನ ಮೃತಪಟ್ರಲ್ಲ ನಮ್ಮ ಸೈನಿಕರು ಕೂಡ, ಏನ್ ಬೆಲೆ ಬಂತು ಅವರಿಗೆ? ಇಂಥ ನಾಲಿಗೆ ಹರಿಬಿಟ್ಟು ಇಂಥ ಒಂದು ಕ್ಷುಲ್ಲಕವಾಗಿ ಮಾತುಗಳನ್ನ ಆಡ್ತಾರಲ್ಲ ಕೊತ್ತೂರು ಮಂಜುನಾಥ್ ತರದ ಜನಪ್ರತಿನಿಧಿಗಳು. ಇವರಿಗೆ ಕನಿಷ್ಠ ಪ್ರಜ್ಞೆ ಇದೆಯಾ? ಸೇನೆ ಏನು, ದೇಶ ಏನು, ದೇಶ ರಕ್ಷಣೆ ಏನು? ಈ ಬಗ್ಗೆ ಯಾಕೆ ಇಂಥ ಮಾತುಗಳನ್ನ ಕೊತ್ತೂರು ಮಂಜುನಾಥ್ ಆಡಿದ್ರು ಅಂತ ಅನ್ಸುತ್ತೆ ಚಂದ್ರು? ಲಕ್ಷ್ಮಿ, ಖಂಡಿತವಾಗ್ಲೂ ಈ ರೀತಿಯಾದಂತಹ ಮಾತನ್ನ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಒಬ್ಬ ಜನಪ್ರತಿನಿಧಿಯಾಗಿ, ಅದರಲ್ಲೂ ಅನೇಕ ಲಕ್ಷಾಂತರ ಜನರ ಓಟನ್ನ ಪಡೆದು ಒಬ್ಬ ಜನಪ್ರತಿನಿಧಿ ಆಗುವಂತದ್ದು ಅಂತಂದ್ರೆ ನಿಜಕ್ಕೂ ಕಡಿಮೆ ಅಲ್ಲ. ಆದ್ರೆ ಇಂಥ ಒಬ್ಬ ವ್ಯಕ್ತಿ ರಾಜಕೀಯವಾಗಿ ಏನೇ ವಿಚಾರವಾಗಿ ಹೇಳಲಿ, ಮೋದಿ ಎಲ್ಲ ಯಾರ ಬಗ್ಗೆ ಆದ್ರೂ ಕೂಡ ಹೇಳ್ಕೊಳ್ಳಿ, ಯಾಕಂತಂದ್ರೆ ಅದು ರಾಜಕೀಯ. ಆದ್ರೆ ದೇಶದ ಭದ್ರತೆ ಮತ್ತು ಸುರಕ್ಷತೆ ಅನ್ನುವಂತ ದೃಷ್ಟಿ ಬಂದಂತ ಸಂದರ್ಭದಲ್ಲಿ ಈ ರೀತಿಯಾದಂತ ಹೇಳಿಕೆ ಪ್ರತಿಯೊಬ್ರು ಕೂಡ ಖಂಡನೆ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಇವತ್ತು ನೋಡಬಹುದು, ಕೋಲಾರದಲ್ಲೂ ಕೂಡ ಒಬ್ಬ ಸೈನಿಕ ಸಾವನ್ನಪ್ಪಿರ್ತಕ್ಕಂಥದ್ದು. ಮೊನ್ನೆ ನಡೆದಂತ ದಾಳಿಯಲ್ಲಿ, ಪಾಕಿಸ್ತಾನ ಶೆಲ್ ದಾಳಿ ನಡೆಸಿದಂತ ಸಂದರ್ಭದಲ್ಲಿ ಒಬ್ಬ ಕೋಲಾರದ ಯೋಧ ಕೂಡ ಒಬ್ಬ ಮೃತಪಟ್ಟಿದ್ದಾನೆ. ಇಂತಹ ಸಂದರ್ಭದಲ್ಲಿ ಅದರಲ್ಲೂ ಕಾಂಗ್ರೆಸ್ ನಾಯಕರ ಮನಸ್ಥಿತಿಯೇ ಆ ರೀತಿನ ಅನ್ನುವಂಥದ್ದು. ಹಿಂದೆ ಪುಲ್ವಾಮಾ ದಾಳಿ ಆದಂತ ಸಂದರ್ಭದಲ್ಲೂ ಕೂಡ ಭಾರತದ ಸೈನಿಕರು ಸರ್ಜಿಕಲ್ ಸ್ಟ್ರೈಕ್ ಅನ್ನ ಮಾಡಿದ್ರು. ಆಗ್ಲೂ ಕೂಡ ಇಂಥದ್ದೇ ಸಾಕ್ಷಿಯನ್ನು ಕೇಳುವಂತ ಒಂದು ನೆಪಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾದ್ರು. ಅದನ್ನೇ ಈಗ ರಾಜ್ಯದ ಕಾಂಗ್ರೆಸ್ ನಾಯಕರು ಕೂಡ ಮುಂದುವರಿಸಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಈಗಲೂ ಕೂಡ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿರೋದಕ್ಕೆ ಏನಿದೆ ಸಾಕ್ಷಿ ಅನ್ನುವಂತ ಮಾತನ್ನ ಕೇಳ್ತಾರೆ ಅಂತಂದ್ರೆ ನಿಜಕ್ಕೂ ಈ ರೀತಿಯಾದಂತಹ ಘಟನೆಯನ್ನ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಹೀಗಾಗಿ ಈಗ ಕೊತ್ತೂರು ಮಂಜುನಾಥ್ ಅವರ ವಿರುದ್ಧವಾಗಿ ರಾಜ್ಯ ಬಿಜೆಪಿ 15 ಜಿಲ್ಲೆಗಳಲ್ಲಿ, ಕೋಲಾರ ಸೇರಿದಂತೆ 15 ಜಿಲ್ಲೆಗಳಲ್ಲಿ ದೂರನ್ನ ದಾಖಲಿಸಿ ಮತ್ತು ಅವ್ರನ್ನ ಕೋರ್ಟ್ಗೆ ಅಲಿಯುವಂತೆ ಮಾಡಬೇಕು ಮತ್ತು ಅವರಿಗೆ ಶಿಕ್ಷೆ ಆಗ್ಬೇಕು ಅಂತ ದೃಷ್ಟಿಯಲ್ಲಿ ಈಗ ಬಿಜೆಪಿ ಏನು 15 ಜಿಲ್ಲೆಗಳಲ್ಲಿ ದೂರು ದಾಖಲಿಸಲಿಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ನಿಜಕ್ಕೂ ಇನ್ನಾದ್ರೂ ಇಂಥ ರೀತಿಯಾದಂತಹ ಸೈನಿಕರ ವಿಚಾರದಲ್ಲಿ ಹೇಳಿಕೆಯನ್ನು ಕೊಡುವಂತ ರೀತಿಯಲ್ಲಿ ಹಲವು ರೀತಿಯಾದಂತಹ ಗೊಂದಲ ಅಷ್ಟೇ ಅಲ್ಲ, ಇದು ನಿಜಕ್ಕೂ ದೇಶ ವಿರೋಧಿ ಅಥವಾ ದೇಶ ದ್ರೋಹ ಹೇಳಿಕೆ ಅಂತಾನೆ ಎಲ್ಲರೂ ಕೂಡ ವಿರೋಧಿಸ್ತಾ ಇರ್ತಕ್ಕಂಥದ್ದು. ಇನ್ನಾದ್ರೂ ತಮ್ಮ ತಪ್ಪನ್ನ ತಿದ್ಕೊಳ್ಬೇಕಾದಂತ ಅನಿವಾರ್ಯತೆ ಇದೆ. ಕಾಂಗ್ರೆಸ್ ನಾಯಕರು ಇಂಥ ಹೇಳಿಕೆ ಕೊಡುವಂತವರಿಗೆ ಬುದ್ಧಿವಾದವನ್ನ ಹೇಳದೆ ಹೋದ್ರೆ ನಿಜಕ್ಕೂ ಜನರೇ ಒಂದು ರೀತಿಯಾದಂತಹ ಬುದ್ಧಿವಾದವನ್ನ ಹೇಳುವಂತ ಅಥವಾ ಜನರೇ ತಕ್ಕ ಪಾಠವನ್ನು ಕಲಿಸುವಂತ ಒಂದು ಅನಿವಾರ್ಯತೆ ಎದುರಾಗ್ಲಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಚಂದ್ರು ಡೀಟೇಲ್ಸ್ಗಾಗಿ. ಅಲ್ಲ, ಇನ್ನು ಬಾಯಿಗೆ ಬಂದಂಗೆ ಮಾತಾಡೋದು, ತಲೆ ಎಲ್ಲ ಮಾತಾಡುದು ಅಂತಾರಲ್ಲ, ಹಂಗ್ ಮಾತಾಡಿದ್ದಾರೆ. ಪಹಲ್ಗಾಂವ್ ಘಟನೆಯ ಬಗ್ಗೆ ಈ ಶಾಸಕ ಕೊತ್ತೂರು ಮಂಜುನಾಥ್ಗೆ ಅನುಮಾನ. ಬಾಯಿಗೆ ಬಂದಂಗೆ ನಾಲಿಗೆ ಹರಿಬಿಟ್ಟಿದ್ದಾರೆ ಶಾಸಕ ಕೊತ್ತೂರು ಮಂಜುನಾಥ್. ಪರೋಕ್ಷವಾಗಿ ಸರ್ಕಾರದ ಮೇಲೆ ಶಾಸಕರಿಗೆ ಅನುಮಾನ. ಉಗ್ರರು ಬಂದು ಹತ್ಯೆ ನಡೆಸಿ ಪರಾರಿಯಾಗಿದ್ದು ಹೇಗೆ ಅಂತ ಇವರು ಪ್ರಶ್ನೆ. ಹೇಗೆ ಅಂತ ಅಲ್ಲಿ ಹೋಗಿ ನಿಂತ್ಕೊಬೇಕಿತ್ತು, ಗೊತ್ತಾಗ್ತಿತ್ತು. ನಮ್ಮ ಶಿವಮೊಗ್ಗದ ಮಂಜುನಾಥ್ ಅವರು ಪಾಪ ಜೀವ ತೆತ್ರಲ್ಲ, ಆ ತರ ಅಲ್ಲಿ ಹೋಗಿ ನಿಂತಿದ್ರೆ ನಿಮ್ಗೆ ಹೇಗೆ ಅಂತ ಗೊತ್ತಾಗ್ತಿತ್ತು. ಈ ವೇಳೆ ಸರ್ಕಾರವೇ ಈ ಕೃತ್ಯ ಮಾಡಿಸಿರ್ಬೇಕು ಅಂತ ಕೂಡ ಕೊತ್ತೂರು ಮಂಜುನಾಥ್ ಮಾತನಾಡಿದ್ದಾರೆ. ಉಗ್ರರು ಅವರಾಗೆ ಬಂದ್ರ ಇಲ್ಲ ಇವರಾಗೆ ಕರ್ಸಿದ್ರ ಅಂತೆಲ್ಲ ಪ್ರಶ್ನೆ ಮಾಡಿದ್ದಾರೆ. ಹೆಂಡತಿರ ಮುಂದೆ ಗಂಡಂದನ್ನ ಒಡೆದು ಆ ಮಕ್ಕಳ ಮುಂದೆ ಒಡೆದು ಸಾಯಿಸಿ ಅವ್ರು ಹೋದ್ರೆ ಯಾರಾದ್ರೂ ತಟ್ಕೊಳ್ಳೋಕಾಗುತ್ತಾ? ಯಾರಾದ್ರೂ
ಅವರೇನೋ ಹೆಣ್ಮಕ್ಳು ಗಟ್ಟಿಯಾಗಿರೋದ್ರಿಂದ ಅವರು ಬಂದವರು, ಇಲ್ಲಾಂದ್ರೆ ಅವ್ರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ಬೇಕಾಗಿತ್ತು ಆ ಕಣ್ಮುಂದೆ ಆ ಘಟನೆ ನೋಡಿದಾಗ. ಅಂತದಕ್ಕೆ ಪರಿಹಾರ ಇದೆಲ್ಲ. ಆ ಟೆರರಿಸ್ಟ್ಗಳು ಯಾರು, ಬೇರೆ ಯಾವುದು, ಬುಡ ಯಾವುದು, ಕೊಂಬೆ ಯಾವುದು, ರೆಂಬೆ ಯಾವುದು, ಎಲ್ಲವನ್ನು ಹಿಡಿದು ಎಲ್ಲವನ್ನು ಹೊಡಿಬೇಕಾಗಿತ್ತು. ಏನೋ 4 ಹೊಡೆದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ನನಗೂ ನೋಡಿದೆ ಟಿವಿನಲ್ಲಿ, ನೀವ್ ಹೇಳಿದ್ದೆ ನಾನು ನೋಡಿದ್ದೆ, ನನಗೇನು ಬೇರೆಯವ್ರು ಹೇಳಿದ್ದೆಲ್ಲ, ನೀವ್ ಹೇಳ್ತಾ ಇದ್ದಿದ್ದೆ ನಿಮ್ ಟಿವಿಗಳಲ್ಲಿ ಎಲ್ಲ ಬಂದಿದ್ದು ಹೊಡೆದಿದ್ದಾರಂತೆ, ಅಲ್ಲಿ ಇಷ್ಟು ಜನ ಹೋಗಿದ್ದಾರಂತೆ, ಕನ್ಫರ್ಮ್ ಆಗಿ 100 ಜನನ ಹೊಡೆದಿದ್ದಾರೆ ಅಂತ ನೀವ್ ಯಾರಾದ್ರೂ ಟಿವಿಯವ್ರು ಹೇಳಿದ್ರ? ಇಲ್ಲಿ ಸುಟ್ಟರುವಂತ ಉಗ್ರರು ಯಾರು? ಅವ್ರು 4 ಜನ 5 ಜನ ಬಂದವರು ಎಲ್ಲೋದ್ರು? ನಮ್ಮ ಊರಲ್ಲಿ ಬಂದು ನಮಗೆ ಹೊಡೆದ್ಬಿಟ್ಟು ಅವ್ರು ಎಲ್ಲಿ ತಪ್ಪಿಸ್ಕೊಂಡು ಹೋಗಕ್ಕೆ ಅವಕಾಶ ಎಲ್ಲಿದೆ? ಯಾಕೆ ಬೌಂಡ್ರಿನಲ್ಲಿ ನಮ್ಮವ್ರು ಯಾರು ಇಲ್ವಾ? ನಮ್ದು ಸೆಕ್ಯೂರಿಟಿ ಇಲ್ವಾ? ಹಂಗಾದ್ರೆ ಸೆಕ್ಯೂರಿಟಿ ವೈಫಲ್ಯವಾಗಿದೆಯಾ? ಇಂಟೆಲಿಜೆನ್ಸ್ ವೈಫಲ್ಯವಾಗಿದೆಯಾ? ನಮ್ಮೂರಲ್ಲಿ ಬಂದು ಹೊಡೆದ್ಬಿಟ್ಟು, ಕೋಲಾರಲ್ಲಿ ಬಂದು ಹೊಡೆದ್ಬಿಟ್ಟು ಹೋಗ್ಬೇಕಂದ್ರೆ ಕೋಲಾರ ದಾಟ್ಕೊಂಡ್ತಾನೆ ಹೋಗ್ಬೇಕು. ಕೋಲಾರ ಟೌನ್ ಅಲ್ಲಿ ಬಂದು ಹೊಡೆದ್ಬಿಟ್ಟು ಅಂದ್ರೆ ಕೋಲಾರ ದಾಟ್ಕೊಂಡ್ತಾನೆ ಹೋಗ್ಬೇಕು. ಈ ಕಡೆ ನಮ್ಮ ಬಂಗಾರಪೇಟೆ ಸರ್ಕಲ್ ದಾಟಬೇಕು, ಈ ಕಡೆ ಬಂದ್ರೆ ಟಮ್ಕಾ ಸರ್ಕಲ್ ದಾಟಬೇಕು, ಆ ಕಡೆ ಹೋದ್ರೆ ಜಿಲ್ಲಾ ಪಂಚಾಯತ್ ಆಫೀಸ್ ದಾಟಬೇಕು, ಆ ಕಡೆ ಹೋದ್ರೆ APMC ಮಾರ್ಕೆಟ್ ದಾಟಬೇಕು, ಹಿಂಗೆ ವೇಮಗಲ್ ರೋಡ್ ಅಲ್ಲಿ ಹೋದ್ರೆ ಚಿಕ್ಕಬಳ್ಳಾಪುರ ರೋಡ್ ಅಲ್ಲಿ ರೈಲ್ವೆ ಗೇಟ್ ದಾಟ್ಕೊಂಡೇ ಹೋಗ್ಬೇಕು. ಕರೆಕ್ಟಾ? ಇವರೆಲ್ಲ ಏನ್ ಮಾಡ್ತಾ ಇದ್ರು ಅಷ್ಟೊತ್ತಿಗೂ? ಬಾರ್ಡರ್ ಬೇರೆ, ಅದು ಬಾರ್ಡರ್. ಎಲ್ಲಿ ಹೋಗ್ತಾ ಇದ್ರು ನಮ್ಮ ಮಿಲಿಟರಿ ಅವ್ರು? ಏನ್ ಮಾಡ್ತಾ ಇದ್ರು? ಇವರೇ ಏನಾದ್ರೂ ಪ್ಲಾನ್ ಮಾಡಿ ಅವ್ರನ್ನ ಒಳಗಡೆ ಕರೆಸಿದ್ರ? ಏನಕ್ಕೆ ಹಿಂಗಾಯ್ತಿದು ಅನ್ನೋದು ಚರ್ಚೆ ಆಗ್ಬೇಕಲ್ಲ. ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಗೊತ್ತಾಗ್ಬೇಕು. ಇವಾಗ ನಮ್ಗೆ ಯಾವುದೂ ಗೊತ್ತಿಲ್ಲ. ಅವರೇ ಬಂದ್ರ, ಇವರೇ ಕರೆಸಿದ್ರ, ಯಾರು ಬಂದ್ರು ನಮಗ್ ಗೊತ್ತಿಲ್ಲ. ಸತ್ಯವಾದಂತ ಅಂಶಗಳು ಯಾವುದೂ ಗೊತ್ತಿಲ್ಲ ನಮಗೆ. ಹೆಂಡತಿರ್ ಮುಂದೆ ಗಂಡಂದನ್ನ ಒಡೆದು ಕಾಂಗ್ರೆಸ್ ಶಾಸಕ ಭಾರತ ಸೇನೆಗೆ ಅವಮಾನ ಮಾಡಿರ್ತಕ್ಕಂಥ ಘಟನೆ ನಡೆದಿದೆ. ಆಪರೇಷನ್ ಸಿಂಧೂರ್ ಬಗ್ಗೆ ಕೊತ್ತೂರು ಮಂಜು ಅವರಿಗೆ ಅನುಮಾನಗಳಿದೆಯಂತೆ. ಕೊತ್ತೂರು ಮಂಜುನಾಥ್ ಹೇಳಿಕೆಗೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮಂಜು ವಿರುದ್ಧ ದೂರು ದಾಖಲಿಸೋದಕ್ಕೆ ಬಿಜೆಪಿ ತೀರ್ಮಾನಿಸಿದೆ. 15 ಜಿಲ್ಲೆಗಳಲ್ಲಿ ದೂರನ್ನು ದಾಖಲಿಸೋದಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ. ಕೋಲಾರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಬಿಜೆಪಿ ಸಿದ್ದತೆಗಳನ್ನ ಮಾಡಿಕೊಳ್ತಾ ಇದೆ. ಏನು ಮಾತಾಡ್ತಾರೆ ಅನ್ನುವಂಥದ್ದು, ಅವ್ರು ತಾವೇನ್ ಮಾತಾಡ್ತಿರ್ತೀವಿ ಅನ್ನೋದೇ ಗಮನದಲ್ಲಿ ಇರುತ್ತೋ ಇಲ್ವೋ, ಅಥವಾ ಎಲ್ಲದನ್ನು ಕೂಡ ಇವರ ಜುಜುಬಿ ರಾಜಕೀಯಕ್ಕೆ ಹಾಕಿ ತಿಪ್ಪೆ ಸಾರಿಸೋದು ಒಂದೇ ಗೊತ್ತಿರೋದ ಇವರಿಗೆ ಅನ್ನುವಂಥದ್ದು. ಆದ್ರೆ ಸೇನೆಯ ವಿಚಾರದಲ್ಲಿ ಇಂಥ ಕೆಲಸ ಮಾಡಿದ್ರೆ ಯಾರು ಸಹಿಸ್ಕೊಳ್ಳಲ್ಲ. ಕೊತ್ತೂರು ಮಂಜುನಾಥ್ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಬಾರ್ಡ್ರಲ್ಲಿ ಅಲ್ಲಿ ಶೆಲ್ಲಿಂಗ್ ಬೀಳ್ತಾ ಇತ್ತಲ್ಲ, ಪಾಪ ನಮ್ ರಂಜಿತ್ ತಪ್ಪಿಸ್ಕೊಳ್ತಾ ಇದ್ರಲ್ಲ, ಆ ಜಾಗದಲ್ಲಿ ತಗೊಂಡೋಗಿ ನಿಲ್ಲಿಸಬೇಕಾಗಿತ್ತು ಇವ್ರನ್ನ. ಅವಾಗ ಗೊತ್ತಾಗಿರೋದು ಸೇನೆ ಬಗ್ಗೆ ಮಾತಾಡುವಂಥದ್ದು. ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಚಂದ್ರು ಲೈವ್ ಕನೆಕ್ಟ್ ಆಗಿದ್ದಾರೆ. ಚಂದ್ರು, ಸೇನೆಯನ್ನ ಪ್ರಶ್ನೆ ಮಾಡೋದಕ್ಕೆ ಇವ್ರು ಯಾರ್ರಿ? ಅದರಲ್ಲೂ ಭಾರತೀಯ ಸೇನೆ ಇಡೀ ಜಗತ್ತಿನಾದ್ಯಂತ ಇವತ್ತು ವಿಶ್ವಾಸವನ್ನ ಗಳಿಸಿಕೊಂಡಿದೆ. ಇಡೀ 150 ಕೋಟಿ ಭಾರತೀಯರ ವಿಶ್ವಾಸವನ್ನ ಗಳಿಸಿದೆ. ಜನರನ್ನ ಕಾಪಾಡೋದಕ್ಕೆ ಅಂತ ತಮ್ಮ ಪ್ರಾಣನ ಪಣಕ್ಕಿಟ್ಟು ಹೋರಾಡಿದ್ರಲ್ಲ, ಈಗೇನು 3-4 ಜನ ಮೃತಪಟ್ರಲ್ಲ ನಮ್ಮ ಸೈನಿಕರು ಕೂಡ. ಏನ್ ಬೆಲೆ ಬಂತು ಅವರಿಗೆ? ಇಂಥ ನಾಲಿಗೆ ಹರಿಬಿಟ್ಟು ಇಂಥ ಒಂದು ಕ್ಷುಲ್ಲಕವಾಗಿ ಮಾತುಗಳನ್ನ ಆಡ್ತಾರಲ್ಲ ಕೊತ್ತೂರು ಮಂಜುನಾಥ್ ತರದ ಜನಪ್ರತಿನಿಧಿಗಳು. ಇವರಿಗೆ ಕನಿಷ್ಠ ಪ್ರಜ್ಞೆ ಇದೆಯಾ? ಸೇನೆ ಏನು, ದೇಶ ಏನು, ದೇಶ ರಕ್ಷಣೆ ಏನು? ಈ ಬಗ್ಗೆ ಯಾಕೆ ಇಂಥ ಮಾತುಗಳನ್ನ ಕೊತ್ತೂರು ಮಂಜುನಾಥ್ ಆಡಿದ್ರು ಅಂತ ಅನ್ಸುತ್ತೆ ಚಂದ್ರು? ಲಕ್ಷ್ಮಿ, ಖಂಡಿತವಾಗ್ಲೂ ಈ ರೀತಿಯಾದಂತ ಮಾತನ್ನ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಒಬ್ಬ ಜನಪ್ರತಿನಿಧಿಯಾಗಿ, ಅದರಲ್ಲೂ ಅನೇಕ ಲಕ್ಷಾಂತರ ಜನರ ಓಟನ್ನ ಪಡೆದು ಒಬ್ಬ ಜನಪ್ರತಿನಿಧಿ ಆಗುವಂತದ್ದು ಅಂತ ಅಂದ್ರೆ ನಿಜಕ್ಕೂ ಕಡಿಮೆ ಅಲ್ಲ. ಆದ್ರೆ ಇಂಥ ಒಬ್ಬ ವ್ಯಕ್ತಿ ರಾಜಕೀಯವಾಗಿ ಏನೇ ವಿಚಾರವಾಗಿ ಹೇಳಿ, ಮೋದಿ ಎಲ್ಲ ಯಾರ ಬಗ್ಗೆ ಆದ್ರೂ ಕೂಡ ಹೇಳ್ಕೊಳ್ಳಿ, ಯಾಕಂತಂದ್ರೆ ಅದು ರಾಜಕೀಯ. ಆದ್ರೆ ದೇಶದ ಭದ್ರತೆ ಮತ್ತು ಸುರಕ್ಷತೆ ಅನ್ನುವಂತ ದೃಷ್ಟಿ ಬಂದಂತ ಸಂದರ್ಭದಲ್ಲಿ ಈ ರೀತಿಯಾದಂತ ಹೇಳಿಕೆ ಪ್ರತಿಯೊಬ್ರು ಕೂಡ ಖಂಡನೆ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಇವತ್ತು ನೋಡಬಹುದು, ಕೋಲಾರದಲ್ಲೂ ಕೂಡ ಒಬ್ಬ ಸೈನಿಕ ಸಾವನ್ನಪ್ಪಿರ್ತಕ್ಕಂಥದ್ದು. ಮೊನ್ನೆ ನಡೆದಂತ ದಾಳಿಯಲ್ಲಿ, ಪಾಕಿಸ್ತಾನ ಶೆಲ್ ದಾಳಿ ನಡೆಸಿದಂತ ಸಂದರ್ಭದಲ್ಲಿ ಒಬ್ಬ ಕೋಲಾರದ ಯೋಧ ಕೂಡ ಒಬ್ಬ ಮೃತಪಟ್ಟಿದ್ದಾನೆ. ಇಂತಹ ಸಂದರ್ಭದಲ್ಲಿ ಅದರಲ್ಲೂ ಕಾಂಗ್ರೆಸ್ ನಾಯಕರ ಮನಸ್ಥಿತಿಯೇ ಆ ರೀತಿನ ಅನ್ನುವಂಥದ್ದು. ಹಿಂದೆ ಪುಲ್ವಾಮಾ ದಾಳಿ ಆದಂತ ಸಂದರ್ಭದಲ್ಲೂ ಕೂಡ ಭಾರತದ ಸೈನಿಕರು ಸರ್ಜಿಕಲ್ ಸ್ಟ್ರೈಕ್ ಅನ್ನ ಮಾಡಿದ್ರು. ಆಗ್ಲೂ ಕೂಡ ಇಂಥದ್ದೇ ಸಾಕ್ಷಿಯನ್ನು ಕೇಳುವಂತ ಒಂದು ನೆಪಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾದ್ರು. ಅದನ್ನೇ ಈಗ ರಾಜ್ಯದ ಕಾಂಗ್ರೆಸ್ ನಾಯಕರು ಕೂಡ ಮುಂದುವರಿಸಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು.
ಈಗಲೂ ಕೂಡ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿರೋದಕ್ಕೆ ಏನಿದೆ ಸಾಕ್ಷಿ ಅನ್ನುವಂತ ಮಾತನ್ನ ಕೇಳ್ತಾರೆ ಅಂತಂದ್ರೆ ನಿಜಕ್ಕೂ ಈ ರೀತಿಯಾದಂತ ಘಟನೆಯನ್ನ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಹೀಗಾಗಿ ಈಗ ಕೊತ್ನೂರು ಮಂಜುನಾಥ್ ಅವರ ವಿರುದ್ಧವಾಗಿ ರಾಜ್ಯ ಬಿಜೆಪಿ 15 ಜಿಲ್ಲೆಗಳಲ್ಲಿ ಕೋಲಾರ ಸೇರಿದಂತೆ 15 ಜಿಲ್ಲೆಗಳಲ್ಲಿ ದೂರನ್ನ ದಾಖಲಿಸಿ ಮತ್ತು ಅವ್ರನ್ನ ಕೋರ್ಟ್ಗೆ ಅಲಿಯುವಂತೆ ಮಾಡಬೇಕು ಮತ್ತು ಅವರಿಗೆ ಶಿಕ್ಷೆ ಆಗ್ಬೇಕು ಅಂತ ದೃಷ್ಟಿಯಲ್ಲಿ ಈಗ ಬಿಜೆಪಿ ಏನು 15 ಜಿಲ್ಲೆಗಳಲ್ಲಿ ದೂರ ದಾಖಲಿಸಲಿಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ನಿಜಕ್ಕೂ ಇನ್ನಾದ್ರೂ ಇಂಥ ರೀತಿಯಾದಂತಹ ಸೈನಿಕರ ವಿಚಾರದಲ್ಲಿ ಹೇಳಿಕೆಯನ್ನು ಕೊಡುವಂತ ರೀತಿಯಲ್ಲಿ ಹಲವು ರೀತಿಯಾದಂತಹ ಗೊಂದಲ ಅಷ್ಟೇ ಅಲ್ಲ, ಇದು ನಿಜಕ್ಕೂ ದೇಶ ವಿರೋಧಿ ಅಥವಾ ದೇಶ ದ್ರೋಹ ಹೇಳಿಕೆ ಅಂತಾನೆ ಎಲ್ಲರೂ ಕೂಡ ವಿರೋಧಿಸ್ತಾ ಇರ್ತಕ್ಕಂಥದ್ದು. ಇನ್ನಾದ್ರೂ ತಮ್ಮ ತಪ್ಪನ್ನ ತಿದ್ಕೊಳ್ಬೇಕಾದಂತ ಅನಿವಾರ್ಯತೆ ಇದೆ. ಕಾಂಗ್ರೆಸ್ ನಾಯಕರು ಇಂಥ ಹೇಳಿಕೆ ಕೊಡುವಂತವರಿಗೆ ಬುದ್ಧಿವಾದವನ್ನ ಹೇಳದೆ ಹೋದ್ರೆ ನಿಜಕ್ಕೂ ಜನರೇ ಒಂದು ರೀತಿಯಾದಂತಹ ಬುದ್ಧಿವಾದವನ್ನು ಹೇಳುವಂತ ಅಥವಾ ಜನರೇ ತಕ್ಕ ಪಾಠವನ್ನು ಕಲಿಸುವಂತ ಒಂದು ಅನಿವಾರ್ಯತೆ ಎದುರಾಗ್ಲಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಚಂದ್ರು ಡೀಟೇಲ್ಸ್ಗಾಗಿ. ಅಷ್ಟೇ ಅಲ್ಲ, ಇನ್ನು ಬಾಯಿಗೆ ಬಂದಂಗೆ ಮಾತಾಡೋದು, ತಲೆ ಎಲ್ಲ ಮಾತಾಡೋದು ಅಂತಾರಲ್ಲ, ಹಂಗ್ ಮಾತಾಡಿದ್ದಾರೆ. ಪಹಲ್ಗಾಂವ್ ಘಟನೆಯ ಬಗ್ಗೆ ಈ ಶಾಸಕ ಕೊತ್ತೂರು ಮಂಜುನಾಥ್ಗೆ ಅನುಮಾನ. ಬಾಯಿಗೆ ಬಂದಂಗೆ ನಾಲಿಗೆ ಹರಿಬಿಟ್ಟಿದ್ದಾರೆ ಶಾಸಕ ಕೊತ್ತೂರು ಮಂಜುನಾಥ್. ಪರೋಕ್ಷವಾಗಿ ಸರ್ಕಾರದ ಮೇಲೆ ಶಾಸಕರಿಗೆ ಅನುಮಾನ. ಉಗ್ರರು ಬಂದು ಹತ್ಯೆ ನಡೆಸಿ ಪರಾರಿಯಾಗಿದ್ದು ಹೇಗೆ ಅಂತ ಇವರು ಪ್ರಶ್ನೆ. ಹೇಗೆ ಅಂತ ಅಲ್ಲಿ ಹೋಗಿ ನಿಂತ್ಕೊಬೇಕಿತ್ತು, ಗೊತ್ತಾಗ್ತಿತ್ತು. ನಮ್ಮ ಶಿವಮೊಗ್ಗದ ಮಂಜುನಾಥ್ ಅವ್ರ ಪಾಪ ಜೀವ ತೆತ್ರಲ್ಲ, ಆ ತರ ಅಲ್ಲಿ ಹೋಗಿ ನಿಂತಿದ್ರೆ ನಿಮ್ಗೆ ಹೇಗೆ ಅಂತ ಗೊತ್ತಾಗ್ತಿತ್ತು. ಈ ವೇಳೆ ಸರ್ಕಾರವೇ ಈ ಕೃತ್ಯ ಮಾಡಿಸಿರ್ಬೇಕು ಅಂತ ಕೂಡ ಕೊತ್ತೂರು ಮಂಜುನಾಥ್ ಮಾತನಾಡಿದ್ದಾರೆ. ಉಗ್ರರು ಅವರಾಗೆ ಬಂದ್ರ ಇಲ್ಲ ಇವರಾಗೆ ಕರ್ಸಿದ್ರ ಅಂತೆಲ್ಲ ಪ್ರಶ್ನೆ ಮಾಡಿದ್ದಾರೆ. ಹೆಂಡತಿರ್ ಮುಂದೆ ಗಂಡಂದನ್ನ ಒಡೆದು ಆ ಮಕ್ಕಳ ಮುಂದೆ ಒಡೆದು ಸಾಯಿಸಿ ಅವ್ರು ಹೋದ್ರೆ ಯಾರಾದ್ರೂ ತಟ್ಕೊಳ್ಳೋಕಾಗುತ್ತಾ? ಯಾರಾದ್ರೂ ಅವರೇನೋ ಹೆಣ್ಮಕ್ಳು ಗಟ್ಟಿಯಾಗಿರೋದ್ರಿಂದ ಅವರು ಬಂದವರು, ಇಲ್ಲಾಂದ್ರೆ ಅವ್ರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ಬೇಕಾಗಿತ್ತ ಕಣ್ಮುಂದೆ ಆ ಘಟನೆ ನೋಡಿದಾಗ. ಅಂತದಕ್ಕೆ ಪರಿಹಾರ ಇದೆಲ್ಲ. ಆ ಟೆರರಿಸ್ಟ್ಗಳು ಯಾರು, ಬೇರೆ ಯಾವುದು, ಬುಡ ಯಾವುದು, ಕೊಂಬೆ ಯಾವುದು, ರೆಂಬೆ ಯಾವುದು, ಎಲ್ಲವನ್ನು ಹಿಡಿದು ಎಲ್ಲವನ್ನು ಹೊಡಿಬೇಕಾಗಿತ್ತು. ಏನೋ 4 ಹೊಡೆದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ನನಗೂ ನೋಡಿದೆ ಟಿವಿನಲ್ಲಿ, ನೀವ್ ಹೇಳಿದ್ದೆ, ನಾನು ನೋಡಿದ್ದೆ, ನನಗೇನು ಬೇರೆಯವ್ರು ಹೇಳಿದ್ದೆಲ್ಲ, ನೀವ್ ಹೇಳ್ತಾ ಇದ್ದಿದ್ದೆ. ನಿಮ್ ಟಿವಿಗಳಲ್ಲಿ ಎಲ್ಲ ಬಂದಿದ್ದು ಹೊಡೆದಿದ್ದಾರಂತೆ, ಅಲ್ಲಿ ಇಷ್ಟು ಜನ ಹೋಗಿದ್ದಾರಂತೆ, ಕನ್ಫರ್ಮ್ ಆಗಿ 100 ಜನನ ಹೊಡೆದಿದ್ದಾರೆ ಅಂತ ನೀವ್ಯಾರಾದ್ರೂ ಟಿವಿಯವ್ರು ಹೇಳಿದ್ರ? ಇಲ್ಲಿ ಸುಟ್ಟರುವಂತ ಉಗ್ರರು ಯಾರು? ಅವ್ರು 4 ಜನ 5 ಜನ ಬಂದವರು ಎಲ್ಲೋದ್ರು? ನಮ್ಮ ಊರಲ್ಲಿ ಬಂದು ನಮಗೆ ಹೊಡೆದ್ಬಿಟ್ಟು ಅವರು ಎಲ್ಲಿ ತಪ್ಪಿಸ್ಕೊಂಡು ಹೋಗಕ್ಕೆ ಅವಕಾಶ ಎಲ್ಲಿದೆ? ಯಾಕೆ ಬೌಂಡ್ರಿನಲ್ಲಿ ನಮ್ಮವ್ರು ಯಾರು ಇಲ್ವಾ? ನಮ್ದು ಸೆಕ್ಯೂರಿಟಿ ಇಲ್ವಾ? ಹಂಗಾದ್ರೆ ಸೆಕ್ಯೂರಿಟಿ ವೈಫಲ್ಯವಾಗಿದೆಯಾ? ಇಂಟೆಲಿಜೆನ್ಸ್ ವೈಫಲ್ಯವಾಗಿದೆಯಾ? ನಮ್ಮೂರಲ್ಲಿ ಬಂದು ಹೊಡೆದ್ಬಿಟ್ಟು, ಕೋಲಾರಲ್ಲಿ ಬಂದು ಹೊಡೆದ್ಬಿಟ್ಟು ಹೋಗ್ಬೇಕಂದ್ರೆ ಕೋಲಾರ ದಾಟ್ಕೊಂಡ್ತಾನೆ ಹೋಗ್ಬೇಕು. ಕೋಲಾರ ಟೌನ್ ಅಲ್ಲಿ ಬಂದು ಹೊಡೆದ್ಬಿಟ್ಟು ಅಂದ್ರೆ ಕೋಲಾರ ದಾಟ್ಕೊಂಡ್ತಾನೆ ಹೋಗ್ಬೇಕು. ಈ ಕಡೆ ನಮ್ಮ ಬಂಗಾರಪೇಟೆ ಸರ್ಕಲ್ ದಾಟಬೇಕು, ಈ ಕಡೆ ಬಂದ್ರೆ ಟಮ್ಕಾ ಸರ್ಕಲ್ ದಾಟಬೇಕು, ಆ ಕಡೆ ಹೋದ್ರೆ ಜಿಲ್ಲಾ ಪಂಚಾಯತ್ ಆಫೀಸ್ ದಾಟಬೇಕು, ಆ ಕಡೆ ಹೋದ್ರೆ APMC ಮಾರ್ಕೆಟ್ ದಾಟಬೇಕು, ಹಿಂಗೆ ವೇಮಗಲ್ ರೋಡ್ ಅಲ್ಲಿ ಹೋದ್ರೆ ಚಿಕ್ಕಬಳ್ಳಾಪುರ ರೋಡ್ ಅಲ್ಲಿ ರೈಲ್ವೆ ಗೇಟ್ ದಾಟ್ಕೊಂಡೆ ಹೋಗ್ಬೇಕು. ಕರೆಕ್ಟಾ? ಇವರೆಲ್ಲ ಏನ್ ಮಾಡ್ತಾ ಇದ್ರು ಅಷ್ಟೊತ್ತಿಗೂ? ಬಾರ್ಡರ್ ಬೇರೆ, ಅದು ಬಾರ್ಡರ್. ಎಲ್ಲಿ ಹೋಗ್ತಾ ಇದ್ರು ನಮ್ಮ ಮಿಲಿಟರಿ ಅವ್ರು? ಏನ್ ಮಾಡ್ತಾ ಇದ್ರು? ಇವರೇ ಏನಾದ್ರೂ ಪ್ಲಾನ್ ಮಾಡಿ ಅವ್ರನ್ನ ಒಳಗಡೆ ಕರೆಸಿದ್ರ? ಏನಕ್ಕೆ ಹಿಂಗಾಯ್ತಿದು ಅನ್ನೋದು ಚರ್ಚೆ ಆಗ್ಬೇಕಲ್ಲ. ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಗೊತ್ತಾಗ್ಬೇಕು. ಇವಾಗ ನಮ್ಗೆ ಯಾವುದೂ ಗೊತ್ತಿಲ್ಲ. ಅವರೇ ಬಂದ್ರ, ಇವರೇ ಕರೆಸಿದ್ರ, ಯಾರು ಬಂದ್ರು ನಮಗ್ ಗೊತ್ತಿಲ್ಲ. ಸತ್ಯವಾದಂತ ಅಂಶಗಳು ಯಾವುದೂ ಗೊತ್ತಿಲ್ಲ ನಮ್ಗೆ. ಹೆಂಡತಿರ್ ಮುಂದೆ ಗಂಡಂದನ್ನ ಹೊಡೆದು